ಒಂದೂವರೆ ತಿಂಗಳ ಗರ್ಭಿಣಿ ಟೆಕ್ಕಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವರದಕ್ಷಿಣೆ ಕಿರುಕುಳದ ದೂರನ್ನ ಕೊಟ್ಟಿದ್ದಾರೆ ಶಿಲ್ಪಾ ಪೋಷಕರು. ಒಂದೂವರೆ ತಿಂಗಳ ಗರ್ಭಿಣಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆ ಕೇಸ್ನಲ್ಲಿ ಈಗ ಅವರ ಪೋಷಕರು, ಶಿಲ್ಪಾ ಪೋಷಕರು ವರದಕ್ಷಿಣೆ ಕಿರುಕುಳದ ದೂರನ್ನ ದಾಖಲಿಸಿದ್ದಾರೆ. ಎಸ್ಜಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ತಾಳಲಾಗದೆ ಶಿಲ್ಪಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ದೂರಿನಲ್ಲಿ ಮೃತ ಶಿಲ್ಪಾ ಪೋಷಕರು ಈ ರೀತಿ ಆರೋಪವನ್ನ ಮಾಡ್ತಾ ಇರೋದು. ಅವರು ಒಂದೂವರೆ ತಿಂಗಳ ಗರ್ಭಿಣಿ ಆಗಿದ್ರು, ಆದರೆ ಇದಕ್ಕಿದ್ದಂತೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದಕ್ಕೆ ಕಾರಣ ಏನು ಅಂತ ಈಗ ಪೋಷಕರು ಮಾಡ್ತಾ ಇರುವಂತಹ ಆರೋಪ, ಅವರಿಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಲಾಗ್ತಾ ಇತ್ತು, ಹಾಗಾಗಿಯೇ ಮಗಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪೋಷಕರು ಆರೋಪ ಮಾಡಿದ್ದಾರೆ. ಜೊತೆಗೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ಒಂದ್ ಕಡೆ ನೋಡ್ತಾ ಇದ್ದೀರಿ, ಮೃತ ಶಿಲ್ಪಾ ಟೆಕ್ಕಿಯಾಗಿ ಅಂದ್ರೆ ಕೆಲಸ ಮಾಡ್ತಾ ಇದ್ರು. ಆದ್ರೆ ಒಂದೂವರೆ ತಿಂಗಳ ಗರ್ಭಿಣಿ ಆಗಿದ್ದಂಥವರು ಇದ್ದಕ್ಕಿದ್ದಂತೆ ಆತ್ಮಹತ್ಯೆಗೆ ಶರಣಾಗ್ತಾರೆ. 3 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ರು ಪೋಷಕರು. ಬಿಟಿಎಂ ಲೇಔಟ್ನ ಪ್ರವೀಣ್ ಎಂಬಾತನ ಜೊತೆಯಲ್ಲಿ ಶಿಲ್ಪಾ ಮದುವೆ ಆಗಿತ್ತು. ಕಳೆದ 1 ವರ್ಷದ ಹಿಂದೆ ಪ್ರವೀಣ್ ಕೆಲಸ ಬಿಟ್ಟಿದ್ದ. ಚಾಟ್ ಸೆಂಟರ್ ಓಪನ್ ಮಾಡೋದಕ್ಕೆ ಹಣ ಹೂಡಿಕೆ ಮಾಡೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದ. ಅದಕ್ಕಾಗಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ. ಹಣಕ್ಕಾಗಿ ವರದಕ್ಷಿಣೆ ಕಿರುಕುಳ ನೀಡಿದ್ದಂತೆ ಪ್ರವೀಣ್. ಶಿಲ್ಪಾ ತನ್ನ ಪೋಷಕರಿಂದ 5 ಲಕ್ಷ ತೆಗೆದುಕೊಂಡಿದ್ಲು. ಇಷ್ಟಾದ್ರೂ ಶಿಲ್ಪಾಳಿಗೆ ಪ್ರತಿನಿತ್ಯ ಆತ ಕಿರುಕುಳ ನೀಡ್ತಾ ಇದ್ದಂತೆ. ನಿನ್ನೆ ಬೆಳಿಗ್ಗೆ ಶಿಲ್ಪಾ ಪೋಷಕರಿಗೆ ಪ್ರವೀಣ್ ಪೋಷಕರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿಲ್ಪಾ ಪೋಷಕರು ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗಿದೆ. ಹಾಸಿಗೆ ಮೇಲೆ ಮೃತದೇಹವನ್ನ ಅಲ್ಲಿ ಕುಟುಂಬಸ್ಥರು ಮಲಗಿಸಿದ್ರು. ಬೆಡ್ಶೀಟ್ ಹೊದಿಸಿರುವ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಗಂಡನ ವರದಕ್ಷಿಣೆ ಕಿರುಕುಳಕ್ಕೆ ಈಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಗಮನಿಸ್ತಾ ಇರೋ ಹಾಗೆ ಆಕೆ ಒಂದೂವರೆ ತಿಂಗಳ ಗರ್ಭಿಣಿ ಕೂಡ ಆಗಿದ್ರು ಅಂತ ಹೇಳಿ ಒಂದ್ ಕಡೆ ಶಿಲ್ಪಾ ಪೋಷಕರ ಆರೋಪ ಅಂದ್ರೆ ವರದಕ್ಷಿಣೆ ಕಿರುಕುಳ ಇತ್ತು ಅಂತೇಳಿ. ಸದ್ಯ ಯಾವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ, ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಮಂಜುನಾಥ್? ಶ್ವೇತಾ, ಮಧು, ಏನು ಈ ಒಂದು ಶಿಲ್ಪ ಏನಿದೆಲ್ಲ ಈಕೆ 3 ವರ್ಷದ ಹಿಂದೆ ಅಷ್ಟೇ ಪ್ರವೀಣ್ ಎಂಬಾತನ ಮದುವೆ ಆಗಿತ್ತು. ಕುಟುಂಬಸ್ಥರೆಲ್ಲರೂ ಕೂಡ ನೋಡಿ ಮದುವೆ ಮಾಡ್ತಾರೆ. ಸಾಕಷ್ಟು ಹಣವನ್ನ ಖರ್ಚು ಮಾಡಿದ್ರೆ ಊರಿನಲ್ಲಿರ್ತಕ್ಕಂಥ ಜಮೀನನ್ನ ಮಾರಿ 35 ಲಕ್ಷಕ್ಕೂ ಅಧಿಕ ಮೊತ್ತವನ್ನ ಹಾಕಿ ಮದುವೆಯನ್ನ ಮಾಡ್ಕೊಟ್ಟಿರ್ತಾರೆ. 150 ಗ್ರಾಮ್ ಒಡವೆನ ಕೂಡ ಕೊಟ್ಟಿರ್ತಾರೆ. ಆದ್ರೆ ಈತ ಹಣದ ಆಸೆ ಈತನಿಗೆ ಇನ್ನ ಕೂಡ ಕಡಿಮೆ ಆಗಿರೋದಿಲ್ಲ. ಈತ ಆಗಾಗ ಕಿರುಕುಳವನ್ನ ಕೊಡಿರ್ತಾನೆ, ಮನೆಯಲ್ಲಿ ಆಗಾಗ ಜಗಳವನ್ನ ಕೂಡ ಮಾಡಿರ್ತಾನೆ. ಯಾಕೆ ಏನು ಇನ್ಫೋಸಿಸ್ ನಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾಳೆ, ಆ ಕೆಲಸವನ್ನ ಕೂಡ ಬಿಡಿಸಿ ಮನೆಯಲ್ಲೇ ಕೂಡ ಇಟ್ಕೊಂಡಿರ್ತಾನೆ. ಇದಾದ ನಂತರ ಈತನು ಕೂಡ ಕೆಲಸವನ್ನ ಬಿಡ್ತಾನೆ. ನಂತರ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಈತ ಏನು 5 ಲಕ್ಷ ಹಣವನ್ನ ತೆಗೆದುಕೊಂಡು ನಮ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಹಣವನ್ನ ತೆಗೆದುಕೊಳ್ತಾನೆ. ಆಗ ಮನೆಯಲ್ಲಿ 5 ಲಕ್ಷವನ್ನ ಕೂಡ ಈಕೆ ತೆಗೆದುಕೊಂಡು ಬಂದು ಕೊಟ್ಟಿರ್ತಾಳೆ. ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಮತ್ತೆ ಜಗಳ ಆಗಿರುತ್ತೆ. ಆಗ ಗಂಡನ ಮನೆಯ ಬಿಟ್ಟು ಬಂದಿರ್ತಾಳೆ. ಆಗ ಎಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಬಂದು ಇಲ್ಲ ಈ ರೀತಿ ನೆಕ್ಸ್ಟ್ ಆಗೋದಿಲ್ಲ ಅಂತ ಹೇಳಿ ಮಾತುಕತೆಯನ್ನ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಈಕೆಯನ್ನ ಮತ್ತೆ ಜಗಳ ಶುರುವಾಗಿರುತ್ತೆ. ಜಗಳ ಶುರುವಾಗಿ ತದನಂತರ ನಿನ್ನೆ ತಡರಾತ್ರಿ ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಎಸ್ಜಿ ಪಾಳ್ಯದಲ್ಲಿ ಇರ್ತಕ್ಕಂಥ ತನ್ನ ಗಂಡನ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಕೂಡಲೇ ಪೋಷಕರಿಗೆ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ ಮಾಹಿತಿಯನ್ನ ಕೊಡ್ತಾರೆ. ಪೋಷಕರು ಹೋಗಿ ನೋಡುವಂತ ಸಂದರ್ಭದಲ್ಲಿ ಈಕೆ ಏನು ಹಾಸಿಗೆ ಮೇಲೆ ಮೃತವನ್ನು ಹೊಂದಿರತಕ್ಕಂಥ ಸ್ಥಿತಿಯಲ್ಲಿ ಕಂಡು ಬರ್ತಾಳೆ. ಕೂಡಲೇ ಪೋಷಕರು ಎಸ್ಜಿ ಪಾಳ್ಯ ಪೊಲೀಸ್ ಠಾಣೆಗೆ ದೂರ ನೀಡಿ ಈಗ ಪ್ರಕರಣವನ್ನು ದಾಖಲಿಸಿದ್ರೆ ಇನ್ನ ಆರೋಪಿಯನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪ್ರಮುಖವಾಗಿ ನೋಡೋದಾಗ ಈತ ಕಿರುಕುಳವನ್ನ ಕೊಡ್ತಾ ಇದ್ದ, ಅಂದ್ರೆ ಹಣದ ಕಿರುಕುಳವನ್ನ ಕೊಡ್ತಾ ಇದ್ದ. ಜೊತೆಗೆ ಈತನ ಏನು ಪ್ರವೀಣ್ ಏನಿದಾನೆ ಆತನ ತಾಯಿ ಮತ್ತೆ ತಂಗಿ ಕೂಡ ಸಾಕಷ್ಟು ಚುಚ್ಚಿ ಮಾತನಾಡ್ತಾ ಇದ್ರು ಅಂತ ಹೇಳಿ ಆರೋಪವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಘಟನೆ ಸಂಬಂಧ ಈಗಾಗಲೇನೋ ಪೊಲೀಸರು ಪ್ರವೀಣನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮಧುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.